ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 4 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರೆಲ್ಲ ಲೈಕ್, ಶೇರ್, ಕಮೆಂಟ್, ಹಾಗೆ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇಲ್ಲಿ ಇದು ಅವರೆಕಾಳನ್ನು ಉಜ್ಜ್ತಾ ಇದ್ದೀನಿ. ಅದನ್ನು ಬೇಳೆ ಮಾಡೋದಕ್ಕೆ ಒಂದು ಸ್ವಲ್ಪ ಅವರೆಕಾಳನ್ನು ಹಾಕ್ಕೊಂಡು ಈ ರೀತಿ ಉಜ್ಜ್ತಾ ಇದ್ದೀನಿ. ಅದ್ರ ಮೇಲೆ ಇರೋಂಥ ಸಿಪ್ಪೆ ಏನಿರುತ್ತೆ ಅದು ಹೋಗೋದಕ್ಕೆ. ಸೊ ಈ ರೀತಿ ಅವಾಗ ಉಜ್ಕೊಂಡು ಮಾಡ್ತಾ ಇರ್ತೀನಪ್ಪ. ಸಾಮಾನ್ಯವಾಗಿ ಅವರೆಬೇಳೆ ಮನೇಲಿ ಯೂಸ್ ಮಾಡೋದಿಲ್ಲ, ಯಾವಾಗಾದರೂ ಒಂದೊಂದು ಸತಿ ಯೂಸ್ ಮಾಡ್ತೀವಿ. ಬಟ್ ಇವತ್ತು ಈ ಅವರೆಬೇಳೆ ಹಾಕಿಬಿಟ್ಟು ಸ್ವಲ್ಪ ತರಕಾರಿ ಹಾಕಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಆವಾಗ ಮಾಡ್ತಾಯಿದ್ರು ಸಾಂಬಾರು. ಆವಾಗ ಅಂದರೆ ಹಳೆಯ ಕಾಲದಲ್ಲಿ. ಸೊ ಆ ರೀತಿ ಮಾಡಬೇಕು ಅಂತ ಹೇಳಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ. ಇದು ಅಮ್ಮ ಕಟ್ ಕಳಿಸಿರೋವಂಥದ್ದು. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹಾಕಿದೆ. ಎಲ್ಲ ಹುರಿದುಬಿಟ್ಟು ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ತೆಗೆದಿಟ್ಟಿದ್ದೀನಿ. ಒಂದು ವರ್ಷದವರೆಗೂ ಬರುತ್ತೆ. ಹತ್ತತ್ರ ಒಂದು 10 kg ಆಗೋವಷ್ಟು ತರಿಸಿದ್ದೆ ಈ ಒಂದು ಅವರೆಕಾಳು. ವರ್ಷ ಪೂರ್ತಿ ಬೇಕಲ್ವಾ, ಸೊ ಅದಕ್ಕೋಸ್ಕರ ಅವರೆಕಾಳು ಸಾಂಬಾರು ಮತ್ತು ಈ ರೀತಿ ಬೇಳೆ ಎಲ್ಲ ಮಾಡಿಕೊಂಡು ಅಡುಗೆಗಳಿಗೆ ಉಪಯೋಗಿಸ್ತೀವಿ. ಸೊ ಅದಕ್ಕೋಸ್ಕರ ತರಿಸಿದ್ದೀನಿ ಒಂದು 10 kg ಆಗೋವಷ್ಟು. ಬೆಳಗ್ಗೆ ಮತ್ತು ಸಾಯಂಕಾಲ ಏನು ಸಾಂಬಾರು ಮಾಡೋದು, ಏನು ಅಡುಗೆ ಮಾಡೋದು ಇದೇ ಅನ್ನಿಸ್ತಾ ಇರುತ್ತಲ್ವ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ. ಸೊ ನಾನು ನಮ್ಮಮ್ಮಗೆ ರೇಗಿಸ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ. ಯಾವಾಗಲೂ ಅನ್ನೋರು, ಅಯ್ಯೋ ಸಾಯಂಕಾಲಕ್ಕೆ ಏನು ಸಾಂಬಾರು ಮಾಡೋದು ಹೋಗು, ಅಯ್ಯೋ ಬೆಳಗ್ಗೆಗೆ ಏನು ಸಾಂಬಾರು ಮಾಡೋದು ಹೋಗು ಅಂತ ಇದ್ದರು. ಸೊ ನಾನು ಅಂತ ಇದ್ದೆ, ನೀನೇನಮ್ಮ ಯಾವಾಗ ನೋಡಿದ್ರು ಏನು ಮಾಡೋದು ಅಂತಲೇ ಇರ್ತೀಯ ಅಂತ ಹೇಳಿ. ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಅಯ್ಯೋ ಅದು ಸಾಂಬಾರಿಗೆ ಅವಣಿಸೋದೇ ಒಂದು ದೊಡ್ಡ ಟಾಸ್ಕು. ಬೆಳಗ್ಗೆ ಒಂದು ಟೈಮ್ ಆಗೋಗ್ಬಿಟ್ರೆ ಸರಿಯಪ್ಪ ಆಯಿತು ಈ ಟೈಮ್ಗೆ ಅನ್ನೋ ಥರ ಅನಿಸುತ್ತೆ. ಮತ್ತು ಸಾಯಂಕಾಲ ಆದಮೇಲೆ ಅಯ್ಯೋ ಏನು ಮಾಡಬೇಕು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಎಲ್ಲ ಇದ್ದು ಒಂದು ಸತಿ ಕ್ವಶನ್ ಮಾರ್ಕು, ಏನು ಮಾಡೋದು ಅಂತ ಹೇಳಿ. ಏನೂ ಇಲ್ಲದಾಗ ಏನೋ ಒಂದು ಮಾಡಿಬಿಡ್ತೀವಿ. ಬಟ್ ಎಲ್ಲ ಇದ್ದಾಗ ಏನೋ ಒಂಥರ ಅಯ್ಯೋ ಇದು ಮಾಡೋದಾ ಅದು ಮಾಡೋದಾ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ನಿಮಗೂ ಅದೇ ಥರ ಅನಿಸುತ್ತಾ? ಸೊ ನನಗೆ ಅನಿಸುತ್ತಪ್ಪ. ನೋಡಿ ಈ ರೀತಿ ಬೇಳೆ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆಗೋಷ್ಟು ಬೇಳೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆವಾಗ ಮಾಡ್ಕೊಳ್ತಾ ಇರ್ತೀನಿ ಈ ರೀತಿ. ಎಲ್ಲ ಒಂದೇ ಸತಿ ಕ್ಲೀನ್ ಮಾಡಿ ಇಡೋದಿಲ್ಲ, ಬೇಕಾದಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ. ಇದು ಸೊಪ್ಪು ಸಾಂಬಾರಿಗೆ ಮತ್ತು ಮಿಕ್ಸ್ ಬೇಳೆ ಎಲ್ಲ ಹಾಕ್ತಾರೆ ನೋಡಿ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಇದು ಸಾಮಾನ್ಯವಾಗಿ ಯಾರು ಯೂಸ್ ಮಾಡೋದಿಲ್ಲ ಬೇಳೆ. ಈ ಒಂದು ಅವರೆ ಬೇಳೆನ ನಾನು ನೋಡಿರೋ ಪ್ರಕಾರ ಕೆಲವೊಂದು ಕಡೆ ಎಲ್ಲ ತುಂಬ ಯೂಸ್ ಮಾಡ್ತಾರೆ. ನಮ್ಮಮ್ಮ ತುಂಬ ಯೂಸ್ ಮಾಡ್ತಾರೆ. ಇದು ನಾನು ಅಷ್ಟೊಂದು ಯೂಸ್ ಮಾಡೋದಿಲ್ಲಪ್ಪ. ಸೊ ನಂತರ ಬಂದು ಇವತ್ತು ನಂದು ಫುಲ್ ಡೇ ಲಿಕ್ವಿಡ್ ಡಯೆಟು. ಸೋಮವಾರ ಅಲ್ವಾ, ಫುಲ್ ಡೇ ಇಲ್ಲ, ಒಂದು 2 ಟೈಮ್ಸ್ ಲಿಕ್ವಿಡನ್ನು ತೊಗೊಂಡಿದ್ದೀನಿ. ಸೊ ಇವಾಗ ಒಂದು ಸ್ಮೂತಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 11 ಗಂಟೆ ಡಿಟಾಕ್ಸ್ ಡ್ರಿಂಕ್ ಏನೂ ತೊಗೊಂಡಿಲ್ಲ. ಒಂದು 11 ಗಂಟೆ ಸುಮಾರಲ್ಲಿ ಒಂದು ಆ್ಯಪಲ್ಲು ಮತ್ತು ಡೇಟ್ಸು ಹಾಗೆ ಬನಾನ ಹಾಕಿಬಿಟ್ಟು ಒಂದು ಸ್ಮೂತಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಗೊತ್ತಿರ್ಬೋದು, ನಾನು ಸಾಮಾನ್ಯವಾಗಿ ಈ ಒಂದು ಸ್ಮೂತಿಯನ್ನು ಮಾಡ್ಕೊಳ್ತಾ ಇರ್ತೀನಿ, ಏನೇನೆಲ್ಲ ಹಾಕೋದು ಏನು ಅಂತ ಹೇಳಿ. ಆಮೇಲೆ ಒಂದು ಸ್ವಲ್ಪ ಈ ಡ್ರೈ ಫ್ರೂಟ್ಸು ನೆನೆಸಿಟ್ಟಿದ್ದೆ. ಡ್ರೈ ಫ್ರೂಟ್ಸ್ ಅಂದರೆ ಸ್ವಲ್ಪ ಅಗಸೆ ಬೀಜ ಹಾಗೆ ಈ ಚಿಯಾ ಸೀಡ್ಸು ಎಲ್ಲ ಈ ಡ್ರೈ ಫ್ರೂಟ್ಸಲ್ಲಿ ಬಂದಿತ್ತಲ್ವ. ಈ ಕೆಳಭಾಗದಲ್ಲಿ ಇತ್ತು, ತಳದಲ್ಲಿ ಇತ್ತು ಇವೆಲ್ಲ. ಸೊ ಅದನ್ನು ಮಾತ್ರ ನೆನೆಸಿ ಇಟ್ಟಿದ್ದೀನಿ. ಚೆನ್ನಾಗಿರುತ್ತೆ, ಬಾಯಿಗೆ ಅಲ್ಲಲ್ಲಿ ಸಿಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು ಕುಡಿಯೋದಕ್ಕೆ. ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ. ಬಿಸಿ ಹಾಕ್ಕೋಬಾರ್ದಪ್ಪ ಯಾವುದೇ ಒಂದು ಸ್ಮೂತಿಗೆ. ನಿಮಗೆ ಹಸಿ ಹಾಲು ಇಲ್ಲ ನಾನು ಕುಡಿತೀನಿ ಅಂದರೆ ನನಗೆ ಸ್ಮೆಲ್ಲೆಲ್ಲ ಇಷ್ಟ ಆಗೋದಿಲ್ಲ ಹಸಿ ಹಾಲದು. ಕಾಯಿಸಿರೋ ಹಾಲಾದರೆ ತೊಗೊಳ್ತೀನಿ. ಕೆಲವರು ಹಾಗೆ ಇಷ್ಟಪಡ್ತಾರೆ, ಹಸಿ ಹಾಲು ಹಾಕಿದ್ರೇ ಇಷ್ಟಪಡ್ತಾರೆ. ಸೊ ಅದೇ ರೀತಿಯೇ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ನನ್ನ ಮಗಳಂತೂ ನನಗೆ ಕುಡಿಯೋದಕ್ಕೆ ಬಿಡ್ತಾ ಇಲ್ಲ. ಮಮ್ಮಿ ನನಗೆ ಕೊಡು ಮಮ್ಮಿ, ಎಲ್ಲ ನೀನೇ ಕುಡಿತಿದ್ದೀಯ, ನನಗೆ ಕೊಡು ಅಂತ ಹೇಳಿ ಅವಳು ಹಠ ಮಾಡ್ತಾಯಿದ್ಲು. ಇನ್ನೂ ಒಂದು ಸ್ವಲ್ಪ ಇತ್ತು, ಕೊಡ್ತೀನಿ ಇರಮ್ಮು ಅಂದರೆ ಇಲ್ಲ ನನಗೆ ನೀನೇ ಕುಡಿಯೋದು ಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಸೊ ಅವಳಿಗೂ ಕುಡಿಸ್ಕೊಂಡು ನಾನು ಕುಡಿತಾ ಇದ್ದೀನಿ. ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ ಅಪ್ಪ. ಏನೇ ಆದರೂ ಬಿಡಬಾರ್ದು ಅಂತ ಹೇಳಿ ತುಂಬಾ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಯಾವ ರೀತಿ ಸ್ಟ್ರಿಕ್ಟಾಗಿ ಮಾಡ್ತಿದ್ದೆ, ಸೊ ಅದೇ ರೀತಿಯೇ ಮಾಡ್ತಾಯಿದ್ದೀನಿ. ಈ ತಿಂಗಳು ಒಳಗಡೆ ನಾನು 65 ಆಗೋವಷ್ಟು ಬಂದುಬಿಡಬೇಕು ಅಂತ ಹೇಳಿ. ಅದು ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ ನಿಜವಾಗ್ಲೂ. ಅಂದರೆ ಅಷ್ಟೇ ಒಂದು ಮೈಂಡ್ ಸೆಟ್ ಮಾಡಿಕೊಂಡು ಹಿಡಿದಿದ್ದೀನಿ ಆ ಕಡೆಗೆ, ಮಾಡಲೇಬೇಕು, 65 ಆಗಲೇಬೇಕು ಈ ತಿಂಗಳಲ್ಲಿ ನಾನು ಅಂತ ಹೇಳಿ. ಸೊ ನೋಡೋಣ.
ಆನಂತರ ಬಂದು ಮಧ್ಯಾಹ್ನ ನಾನು ಆ ಒಂದು ಸ್ಮೂದಿ ತೊಗೊಂಡಿದ್ದು 11 ಗಂಟೆ ಆಗಿತ್ತು. ಇವಾಗ 1:30-2 ಗಂಟೆ ಟೈಮಲ್ಲಿ ಇಲ್ಲಿ ಮಜ್ಜಿಗೆ ತೊಗೊಳ್ತಾ ಇದ್ದೀನಿ. ಸೊ ಮಜ್ಜಿಗೆ ಒಂದು ಫುಲ್ಲು ಲೋಟ ಆಗುವಷ್ಟು ಮಜ್ಜಿಗೆ ತೊಗೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಹಸುವಾಗ್ತಾಯಿದೆ. ಈ ಬಿಸಿಲಿಗೇನೋ ಎಷ್ಟು ಹಸುವಾಗುತ್ತೆ ಗೊತ್ತಾ. ಮತ್ತು ನೀರು ಸಹ ಹಂಗೆ ಕುಡಿತಾ ಇದ್ದೀನಿ. ನೀರು ಜಾಸ್ತಿ ಕುಡಿದ್ರೆ ತುಂಬ ಬೇಗ ಹೊಟ್ಟೆ ಹಸುವಾಗುತ್ತೆ ಮತ್ತು ನಾವೇನೇ ತಿಂದರೂ ಬೇಗ ಜೀರ್ಣ ಆಗೋಗ್ಬಿಡುತ್ತೆ ನೀರು ಹೆಚ್ಚಾಗಿ ಕುಡಿಯೋದ್ರಿಂದ. ಸೊ ಅದಕ್ಕೋಸ್ಕರ ಹಸುವಾಗ್ತಾಯಿತ್ತು. ಇನ್ನೇನು ಮತ್ತೆ ಇನ್ನೂ ಒಂದು ಸ್ಮೂತಿ ಏನು ಮಾಡ್ಕೊಳೋದು, ಮಜ್ಜಿಗೆನೇ ತೊಗೊಂಬಿಡೋಣ, ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ಥರ ಅನಿಸುತ್ತೆ ಅಂತ ಹೇಳಿ ಇವತ್ತು ಫುಲ್ಲು ನನ್ನ ಹೊಟ್ಟೆ ಖಾಲಿ ಇರಬೇಕು ಅಷ್ಟೇ. ಒಂದು 2 ಟೈಮ್ಸ್ ತೊಗೊಂಡೆ ಅಷ್ಟೇ ಅಪ್ಪ. ಆಮೇಲೆ ಈವ್ನಿಂಗ್ ಬಂದು ನೋಡಿ ಇಲ್ಲಿ ತಾಟ್ಲಿಂಗ್ ತೊಗೊಂಬಂದಿದ್ರು. ಇದು ಒಂಥರ ಹೆಲ್ತಿ ಏನು ಹಣ್ಣಂತಲೇ ಹೇಳ್ಬೋದು. ಹಣ್ಣಂತಾರೆ ಏನಂತಾರೋ ಗೊತ್ತಿಲ್ಲ, ಬಟ್ ಒಂದು ದೇಹಕ್ಕೆ ಒಳ್ಳೆಯದು. ಯಾಕಂದರೆ ಇವಾಗ ಸಮ್ಮರಲ್ಲಿ ಸಿಗೋವಂಥದ್ದು ಇವು ಅಲ್ವಾ. ಸೊ ಸಮ್ಮರಲ್ಲಿ ಏನೇನೆಲ್ಲಿ ಸಿಗುತ್ತೆ ಅದನ್ನೆಲ್ಲ ತಿನ್ನಬೇಕಪ್ಪ. ಯಾಕಂದರೆ ನಮ್ಮ ಒಂದು ದೇಹಕ್ಕೆ ಒಳ್ಳೆಯದಾಗೋದಕ್ಕೋಸ್ಕರನೇ ಅವು ಬರ್ತವೇನೋ ಅಂತ ಅನಿಸುತ್ತೆ. ಯಾಕಂದರೆ ಇವು ಸಾಮಾನ್ಯವಾಗಿ ಎಲ್ಲ ಟೈಮಲ್ಲೂ ಸಿಗೋದಿಲ್ಲ ನಮಗೆ. ಈ ಒಂದು ಬೇಸಿಗೆ ಕಾಲದಲ್ಲಿ ಮಾತ್ರನೇ ಈ ಒಂದು ತಾಟ್ಲಿಂಗು ಸಿಗೋದು. ಓಕೆನಾ, ತಿನ್ಬೋದು ಆರಾಮಾಗಿ, 1-2 ತೊಗೊಬೋದು. ಸ್ವಲ್ಪ ಎಳೆಯಾಗಿರೋದನ್ನ ತೊಗೊಂಡ್ರೆ ಒಳ್ಳೆಯದು. ನಂತರ ಬಂದು ಇಲ್ಲಿ ಪಪಾಯ ತಿಂತಾಯಿದ್ದೀನಿ. ಪಪಾಯ ಏನು ಗೊತ್ತಾ, ನನ್ನ ಪೀರಿಯಡ್ ಆಗಿದೆ ಅನ್ನೋದೇ ಮರೆತು ಬಿಟ್ಟಿದ್ದೀನಿ. ತಿಂದ್ಬಿಟ್ಟೆ ಫುಲ್ಲು, ಅದೆಲ್ಲ ತಿಂದ್ಬಿಟ್ಟೆ ನಾನು. ಮತ್ತು ಇನ್ನೇನು ನಾನು ಊಟ ತೊಗೊಂಡಿಲ್ಲ, ಫುಲ್ ತಿಂದೆ. ಆಮೇಲೆ ನೆನಪಾಯಿತು, ಯಪ್ಪ ಅದು ನನ್ನ ಹಸ್ಬೆಂಡು ಒಂದು 3-4 ಆಗುವಷ್ಟು ತೊಗೊಂಬಂದ್ಬಿಟ್ಟಿದ್ದಾರೆ. ದೊಡ್ಡ ಕಾಯಿ ತೊಗೊಂಬಂದ್ಬಿಟ್ಟಿದ್ದಾರೆ. ಸೊ ಮರೆತು ತಿಂದೆ. ಬಟ್ ಏನೂ ಇಲ್ಲ, ಆರಾಮಾಗಿದ್ದೀನಿ. ಅನಂತರ ಬಂದು ಇಲ್ಲಿ ದೋಸೆಗೆ ರೆಡಿ ಮಾಡ್ತಾಯಿದ್ದೀನಿ. ದೋಸೆ ಬಂದು ರಾಗಿ ದೋಸೆ ಮಾಡೋಣ ಅಂತ ಹೇಳಿ ಎಲ್ಲ ಐಟಮು ಹಾಕಿದ್ದೀನಿ. ದೋಸೆಗೆ ಏನೇನೆಲ್ಲ ಬೇಕೋ ಅದೆಲ್ಲ ಹಾಕಿದ್ದೀನಿ. ಅಕ್ಕಿ ಒಂದು ಹಾಕಲಿಲ್ಲ ಅಷ್ಟೇ. ಇವಾಗ ಅಕ್ಕಿ ಬದಲು ಇಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ರಾಗಿ ಹಿಟ್ಟು ಹಾಕ್ಕೊಂಡು ಈ ರೀತಿ ದೋಸೆ ಅದಕ್ಕೆ ಕಲಿಸ್ಕೊಬಿಟ್ರೆ ಇಡ್ಲಿಗೆ ರೆಡಿ ಮಾಡ್ತಾ ಇರೋದು. ದೋಸೆ ಅಲ್ಲ, ದೋಸೆ ಅಂತ ಇದ್ದೀನಿ, ಇಡ್ಲಿಗೆ ರೆಡಿ ಮಾಡ್ತಾ ಇರೋವಂಥದ್ದು. ಸೊ ನಾಳೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಏನು ಅನ್ನೋದನ್ನು. ಓಕೆನಾ, ಇದಾಗಿದ್ದಪ್ಪ ಇವತ್ತಿನ ಸಿಂಪಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವೆಯ್ಟ್ ತೋರಿಸಿ ಅಕ್ಕ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ. ಹೌದು, ನಾನು ನಾಳೆ ತೋರಿಸ್ತೀನಿ, ಬುಧವಾರ ಅಲ್ವಾ. ಸೊ ನಾಳೆ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.